ನಮಸ್ಕಾರ ಸ್ನೇಹಿತರೆ, ಮೊದಲ ಏಕದಿನ ಪಂದ್ಯದಲ್ಲಿ ಅಯ್ಯರ್ ಹಾಗೂ ಗಿಲ್ ಸ್ಫೋಟಕ ಆಟ. ರವೀಂದ್ರ ಜಡೇಜಾ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಕಮಾಲ್. ಸುಲಭವಾಗಿ ಸೋತ ಇಂಗ್ಲೆಂಡ್ ತಂಡ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಆರಂಭಿಕರಾಗಿ ಬಂದ ಫಿಲಿಪ್ ಸಾಲ್ಟ್ ಹಾಗೂ ಬೆನ್ ಡಂಕೆಟ್ ಆರಂಭದಿಂದಲೇ ಸ್ಫೋಟಕ ಆಟವನ್ನ ಆಡಿ ಕೇವಲ 8.5 ಓವರ್ಗಳಲ್ಲಿ 75 ರನ್ಗಳ ಜೊತೆ ಆಟವನ್ನ ನೀಡಿ ಫಿಲಿಪ್ ಸಾಲ್ಟ್ ಕೇವಲ 26 ಬಾಲ್ಗಳಲ್ಲಿ 43 ರನ್ ಗಳಿಸಿ ರನ್ಔಟ್ ಆದರೆ ಬೆನ್ ಡಂಕೆಟ್ 32 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಂತರ ಬಂದ ಜೋ ರೂಟ್ 19 ಹಾಗೂ ಹ್ಯಾರಿ ಬ್ರೂಕ್ ಶೂನ್ಯಕ್ಕೆ ಔಟ್ ಆದರೆ ನಾಯಕ ಜಾಸ್ ಬಟ್ಲರ್ ಹಾಗೂ ಜಾಕೋಬ್ ಬೆಥೆಲ್ ಉತ್ತಮ ಜೊತೆಯಾಟವನ್ನ ಆಡಿ ಜಾಸ್ ಬಟ್ಲರ್ 52 ರನ್ ಹಾಗೂ ಜಾಕೋಬ್ ಬೆಥೆಲ್ 51 ರನ್ ಗಳಿಸಿ ತಂಡಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದರು. ಕೊನೆಯಲ್ಲಿ ಜೋಫ್ರಾ ಆರ್ಚರ್ ಸ್ಫೋಟಕ ಬ್ಯಾಟಿಂಗ್ ಮಾಡಿ 21 ರನ್ ಗಳಿಸಿದರು. ಅಂತಿಮವಾಗಿ ಇಂಗ್ಲೆಂಡ್ ತಂಡ 47.4 ಓವರ್ಗಳಲ್ಲಿ 249 ರನ್ಗಳಿಗೆ ಆಲ್ ಔಟ್ ಆಯಿತು. ಈ ಸಾಧಾರಣ ಗುರಿಯನ್ನ ಚೇಸ್ ಮಾಡಲು ಬಂದ ಟೀಂ ಇಂಡಿಯಾ ಆರಂಭದಲ್ಲೇ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ರವರ ವಿಕೆಟ್ ಕಳೆದುಕೊಂಡಿತು. 19 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಆಸರೆಯಾದ ಶುಭ್ಮನ್ ಗಿಲ್ ಹಾಗೂ ಶ್ರೇಯಸ್ ಅಯ್ಯರ್ 94 ರನ್ಗಳ ಜೊತೆಯಾಟವನ್ನ ನೀಡಿದರು. ಶ್ರೇಯಸ್ ಅಯ್ಯರ್ ಕೇವಲ 36 ಬಾಲ್ಗಳಲ್ಲಿ 2 ಭರ್ಜರಿ 6 ಹಾಗೂ 9 ಬೌಂಡರಿ ಸಹಾಯದಿಂದ 59 ರನ್ ಗಳಿಸಿ ಔಟ್ ಆದರೆ ನಂತರ ಬಂದ ಅಕ್ಷರ್ ಪಟೇಲ್ 52 ರನ್ಗಳ ಕಾಣಿಕೆಯನ್ನ ನೀಡಿ ಅದಿಲ್ ರಶೀದ್ಗೆ ಕ್ಲೀನ್ ಬೌಲ್ಡ್ ಆದರು. ಇನ್ನು ಕೊನೆವರೆಗೂ ಬ್ಯಾಟ್ ಮಾಡಿದ ಶುಭ್ಮನ್ ಗಿಲ್ 87 ರನ್ ಗಳಿಸುವ ಮೂಲಕ ಶತಕ ವಂಚಿತರಾದರು. ಅಂತಿಮವಾಗಿ ಭಾರತ ತಂಡ 38.4 ಓವರ್ಗಳಲ್ಲಿ ಮೊದಲ ಏಕದಿನ ಪಂದ್ಯವನ್ನ ಜಯಭೇರಿ ಬಾರಿಸಿತು.